ಅಗಲಿಕ್ಕಿ ದುನಿಯಾ ಬಹಳ ಚೆನ್ನಾಗಿದೆ, ಭಾಳ ಅಂದ್ರೆ ಭಾಳ ಚಲೋ ಅದ. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೀವಿ ನೋಡಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಬಣ್ಣ ಹಸಿರದ, ಹಸಿರು ಬಣ್ಣ. ಅದಕ್ಕೆ ಹಸಿರು ಬಣ್ಣ ಸಲುವಾಗಿ ಹಸಿರು ಬಳೆಗಳು, ನನಗೆ ಬಳೆ ಅಂದ್ರೆ ಇಷ್ಟ. ಮತ್ತೆ ಈ ತರ ಎಲ್ಲ ಹಸಿರು ಬಳೆ ಇಟ್ಟ ಈ ತರ ಡೆಕೋರೇಷನ್ ಮಾಡಿ ದೇವ್ರ ಮನೆಯೊಳಗ ನಾನಿವತ್ತ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ. ಮತ್ತೆ ದೇವರಿಗೆ ಬಳೆಯನ್ನ ಇಟ್ಟಿದ್ದೀನಿ ಇಲ್ಲಿ. ನನ್ನ ಕೈಯಿಂದ ಎಷ್ಟಾಗ್ತದಲ್ಲ ಅಷ್ಟು ಮಾಡ್ತಾ ಇರ್ತೀನಿ ನಾನು. ಮತ್ತೆ ಇವತ್ತ ಹಸಿರು ಬಣ್ಣ ಇದೆ ನೋಡಿ. ಹಸಿರು ಬಣ್ಣ ಅಂತಂದ್ರೆ ಎಲ್ಲರಿಗೂ ಇಷ್ಟ ಅನ್ನೋದು ಬಣ್ಣ. ನನಗಂತೂ ಬಹಳ ಅಂದ್ರೆ ಬಹಳ ಫೇವ್ರೇಟ್, ಬಹಳ ಇಷ್ಟ ನನಗೆ ಹಸಿರು ಬಣ್ಣ. ಹಸಿರು ಬಳೆ, ಹಸಿರು ಬಣ್ಣ, ಹಸಿರು ಸೀರೆ ಎಲ್ಲ ನಂಗೆ ಬಹಳ ಇಷ್ಟ ಆಗ್ತದೆ. ಅದಕ್ಕೆ ನೀವು ಯಾರ್ಯಾರು ರೆಡಿ ಆಗಿಲ್ಲ ಪಟ್ ರೆಡಿ ಆಗ್ರಿ. ಯಾಕಂತಂದ್ರೆ ನಿಮ್ ಕಡೆ ಅಂತೂ ಹಸಿರು ಸೀರೆ ಇರ್ತದಲ್ಲ, ಯಾರ ಕಡೆ ಇರಲ್ಲ ಹಸಿರು ಸೀರೆ. ಎಷ್ಟು ಬಡವರಿದ್ರು ಏನಿದ್ರು, ಅಜ್ಮೈಗಳು ಇದ್ರು, ಕೆಲಸ ಮಾಡೋರಿದ್ರು, ಎಲ್ಲರ ಕಡೆನೂ ಕಲರ್. ಎಲ್ಲರೂ ಅಷ್ಟೇನ್ ಬಡವರಾಗಿಲ್ಲ. ಕಲರ್ಗಳು ಎಲ್ಲಾರ ಮನೆಯೊಳಗೆ ಸೀರೆಗಳಂತೂ ಇಷ್ಟು ತುಂಬಿದಾವ. ಯಾರ ಮನೆಗೆ ಸೀರೆಗಳು ಇಲ್ಲ ಅಂತ ಇಲ್ಲ. ಅದಕ್ಕೆ ನೀವು ಎಷ್ಟಾಗ್ತದ ನಿಮ್ ಕೈಯಿಂದ ನೀವು ಇವತ್ತಿನ ದಿನ ನಿಮ್ದಿದೆ ಅಂತ ಹೇಳಿ ಖುಷಿಯಿಂದ ನಕ್ಕೋದ್ ಮಾಡ್ಕೋತ ನೀವು ಎಂಜಾಯ್ ಮಾಡ್ರಿ. ಯಾಕಂದ್ರೆ ನೀವು ಖುಷಿಯಾಗಿ ಇದ್ರಿ ಅಂದ್ರೆ ಮೊದಲ ನೀವು ಖುಷಿಯಾಗಿರ್ಬೇಕು. ನಾ ಮೊದಲಿಂದ ನಿಮ್ಗೆ ಹೇಳಿದೇನಿ, ಮೊದಲು ನೀವು ಖುಷಿಯಾಗಿರಿ, ಆಮೇಲೆ ಬೇರೆದವ್ರು ಖುಷಿಯಾಗಿ ನಾವು ಇಡಕ್ ಸಾಧ್ಯ ಆಗ್ತದ. ಈಗ ಅಡಿಗೆ ಮಾಡೋದದ ನನಗೆ ಸ್ವಲ್ಪ ರೆಡಿಯಾಗಿ ಬರೋಣ ನಡೀರಿ. ಮೊದಲು ಹಬ್ಬ ಕಡೆನೂ ಹೋಗೋನು. ಪಾಪ ಏನು ಮಾಡತ್ತಾನೋ ಏನೋ. ಫಸ್ಟ್ ಪೇಪರ್ ಆಯ್ತು, ಸೆಕೆಂಡ್ ಪೇಪರ್ ಐತಿ. ಈಗ ಇದಾನು ಎಲ್ಲೋ ಹಾಕೊಂಡೆ. ಅಪ್ಪಣ್ಣ ಹೇಳಲ್ಲ ಎಕ್ಸಾಮ್ ಇದೆ, ಮತ್ತೆ ನಿದ್ದೆ ಮಾಡಿದೀಯ ನೋಡು. ಸೂರ್ಯ ಬಂದಿದ್ದಾನ, ಟೈಮ್ 8 ಆಗದ. 8 o'clock ಒಂದೈತಿ. ಹೇಳು. ಈಗೆಲ್ಲ ತಿಂಡಿ ಅದು ಮಾಡೋದಿದೆ. ಸಮ್ಮನು ರೆಡಿಯಾಗಿ ಕೂತಿದ್ದಾಳ. ಅಪ್ಪಗೂ ಈಗ ಎಬ್ಬಿಸಿ ಬಂದೆ. ಈಗ ಮಲ್ಕೊಂಡಿದ್ದ, ಎದ್ದಿದ್ದಾನು ಮತ್ತೆ ಮಲ್ಕೊಂಡಿದ್ದಾವ ಮತ್ತೆ ಎಬ್ಬಿಸ್ದೆ. ಅವಾಗ ಎದ್ದಿದ್ದಂತ ಮತ್ತೆ ನಿದ್ದೆ ಬಂತಂತ ಹಿಂಗೆ ಮಾಡ್ಕೊಂಡು ಪಾಪು ಥರ ಹಿಂಗೆ ಮುಕ್ಕೊಂಡಿದ್ದ. ನನ್ನ ಕ್ಯಾಮೆರಾ ಶೂಟಿಂಗ್ ಮಾಡ್ಕೊಂಡ್ ಬಂದೈತಿ. ಬಣ್ಣಗಳ ಲೋಕ ಮಾಡತ್ತೀರಿ, ಬಣ್ಣಗಳ ಲೋಕ ಮಾಡ್ಕೊಳತ್ತೀರಿ. ಎಲ್ಲ ಬಣ್ಣಗಳು ತಯಾರು ಮಾಡ್ಕೊಳತ್ತೀರಿ. ಮತ್ತೆಲ್ಲರಿಗೂ ಹೇಳಿ ಎಲ್ಲ ನೀವು ಯೂಸ್ ಮಾಡ್ರಿ ಅಂತ. ನಿಮ್ಮ ಹತ್ರನೂ ಇದ್ರು ಕೂಡ ನೀವು ಕೂಡ ಪ್ರತಿ ದಿವಸ ಒಂದೊಂದು ಕಲರ್ ಇದೆ. ನವರಾತ್ರಿ ಇದು 9 ದಿವಸ 9 ಕಲರ್. ಸೊ ಇವತ್ತು ಗ್ರೀನ್ ಕಲರ್ ಇದೆ, ಹಸಿರು ಕಲರ್. ಹಸಿರು ಸಮೃದ್ಧಿಯ ಸಂಕೇತ ಅಂತ. ಸೊ ನಿಮ್ಮ ಮನೆಯಲ್ಲಿ ಎಲ್ಲ ಸಮೃದ್ಧಿ ಆಗಲಿ, ದುರ್ಗಾ ಮಾತಾ ನಿಮಗೆಲ್ಲ ಒಳ್ಳೆಯದಾಗುವಂಗ, ಸಮೃದ್ಧಿ ತುಂಬಿ ಹರಿಯುವಂಗ ಆಶೀರ್ವಾದ ಮಾಡಲಿ. ಇದ್ದದ್ದನ್ನ ಬಟ್ಟೆಗಳಲ್ಲಿ ಅದು ಹಳೆದಿರಲಿ ಹೊಸದಿರಲಿ, ಎಷ್ಟು ಸಾಧ್ಯನ ಅಷ್ಟು ಆ ಹಂತದ ಬಟ್ಟೆಗಳನ್ನ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಕೂಡ ಇವತ್ತು ಗ್ರೀನ್ ಶರ್ಟ್ ಹಾಕೋಬೇಕಂತೇಳಿ ನಿನ್ನೆ ಒಂದ್ಸಲ ನಮ್ಮ ಮನೆಯವರು ಇಸ್ತ್ರಿ ಮಾಡಿ ಇಟ್ಟಿದ್ರು. ಅದು ಹೇಗಿದೆ ಇನ್ನೊಂದ್ಸಲ ಪ್ಲೇಸ್ ಹಾಕೋಬೇಕು. ಇದೆಲ್ಲ ಸುಳ್ಳು ನೋಡಿ. ಇದೆಲ್ಲ ಏನು ಹೇಳ್ತಾ ಇದಾರೆ ಸುಳ್ಳು. ನಮ್ಮ ಮನೆಯವ್ರು ಮಾಡಿಟ್ಟಿದಾರಂತ. ನಮ್ಮ ಮನೆಯವ್ರು ಮಾಡಿಲ್ಲ. ಅಂಕುಶ್ ಅಂತ ಇಸ್ತ್ರಿದವನು ಅವನು ಮಾಡಿಕೊಟ್ಟಿದ್ದದ. ನಾವು ಅವಂಗೆ ಹಚ್ಚಿಬಿಟ್ಟಿದ್ದೀವಿ ಕೆಲಸ, ಬಡವರಿಗೂ ನಮ್ಮಿಂದ ಸಹಾಯ ಆಗಲಿ ಅಂತ. ನಾನು ಮೊದಲು ಮಾಡಿದ್ದೀನಿ. ಈಗ ಸ್ವಲ್ಪ ದುಕಾನ್ ಮಾಡ್ತಾ ಇದ್ದೆ, ಬಡವರಿಗೆ ಸಹಾಯದ ದುಕಾನ್ ಅಂತ ಹೇಳಿ ಹಂಗೆ ಮಾಡ್ಬೇಕು. ಬೋರ್ಡ್ ಹಾಕ್ಬಿಡೋಣ, ಬಡವರಿಗೆ ಸಹಾಯ ಅಂತ. ಅಷ್ಟವಾಗಿಲ್ಲ, ಟೈಮ್ ಆಗೈತಲ್ಲ. ಮತ್ತು ನಾನು ಇವತ್ತು ಏನು ಮಾಡಿದ್ದೀನಿ ಗೊತ್ತಾ? ಏನಾದರೂ ಏನು ತರಕಾರಿ ಮಾಡೋದಪ್ಪ ಅಂತ ಹೇಳಿ ಏನಾದರೂ ಮಾಡೋಣ ಅಂತಂದೆ. ಹೆಸರು ಕಾಳು ಭಾಳ ಏನಾಯ್ತು ಮಾಡಿರಲಿಲ್ಲ. ಮತ್ತು ಹೆಸರು ಕಾಳನ್ನು ಹಸಿರಾದ ನೋಡಿ, ನನಗದು ಗೊತ್ತೇ ಇಲ್ಲ. ನಾನು ಇದು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಇದ್ರ ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ನೋಡಿ. ಇದು ಸಹಿತ ನಮ್ಮ ಮನೆಯೊಳಗೆ ಪಲ್ಯನು ಇವತ್ತ ಹಸಿರು ಕಲರ್ನ ಪಲ್ಯ ಅದ, ಹೆಸರು ಕಾಳು. ಇವತ್ತು ಈ ಪಲ್ಯ ಮತ್ತು ಚಪಾತಿ ಈಗ ಬೇಗ ಮಾಡಿಬಿಡ್ತೀನಿ, ಟೈಮ್ ಆಗೈತಿ. ನನ್ನ ಚಿನ್ನನ ಜೊತೆ ಮತ್ತು ನಾನು ಶಾರ್ಟ್ಸ್ ಮಾಡೋ ಅದಾವ. ದಿನ ನಾನು ಅವ್ರಿಗೆ ಕಾಡ್ತೀನಿ.
ಕಾಡಿ ಅವ್ರಿಗೆ ಆಫೀಸ್ಗೆ ಹೋಗುವಾಗ ನಾ ಸುಮ್ಮನಿರಲ್ಲ ಒಂದು ಸ್ವಲ್ಪ ಆದ್ರೂ ನನ್ನ ಜೊತೆ ಅವ್ರ ಡ್ರೆಸ್ ಹಾಕೊಂಡ್ ಬರ್ತಾರೆ. ಅವರು ಗ್ರೀನೀಗ ಐರನ್ ಮಾಡ್ಕೊಂಡೆ ನನ್ನ ಜೊತೆ ಮಾತಾಡಿ ಸ್ನಾನಕ್ಕೆ ಹೋಗಿದಾರ. ಅದಕ್ಕೆ ಈಗ ಅವ್ರು ಬಂದ್ಮೇಲೆ ಯಾವ ರೀತಿ ರೆಡಿ ಆಗಿದ್ದಾರೆ ನೋಡೋಣ. ಮತ್ತೆ ಅವರಿಗೆ ಹೆಸರು ಕಾಳು ಪಲ್ಯ ಮತ್ತೆ ಚಪಾತಿ ಮಾಡ್ಕೊಡೋಣ. ಪಟ್ ಟೈಮ್ ಆಗದ, ಇರೋ ಟೈಮ್ ಒಳಗೆ ಮಾಡೋಣ. ಎಲ್ಲರ ಕಡೆನೂ 24 ಗಂಟೆನೂ ಇರ್ತದ, ನನ್ನ ಕಡೆನೂ ಐತಿ. ಇರೋದ್ರೊಳಗ ನನ್ನ ಕೈಯಿಂದ ಎಷ್ಟಾಗ್ತದ ಅಷ್ಟು ಪ್ರಯತ್ನ ಮಾಡ್ತೀನಿ. 8:30 ಆಗ್ಲಿಕ್ಕೆ ಬಂದೈತಿ. ಚಾದು ಕುಡಿಯೋದೇನು ಬೇಡ ಇವತ್ತು? ಕುಡಿಯೋಣ. ಹಾಂ ಕುಡಿಯೋನು. ಯಾವ ಕುಡಿಯೋನು? ಇನ್ನೂ ಈಗ ಆಮೇಲೆ ಗಡ್ಬಡಿಗೆ ನಾಷ್ಟ ತಯಾರಿ ಮಾಡೋದು ಅದು ಇದು ಕೆಲಸ ಇರ್ತಾವ. ಪಟ್ನ ಮೊದಲೇ ಚಾ ಕುಡಿಯೋನು. ಹೆಸರು ಕಾಳು ಒಗ್ಗರಣೆ ಹಾಕಿದೆ ನಾನು. ಶರಣ್ ಸಮೃದ್ಧಿಗೆ ನಮ್ಮ ಮನೆ ಒಳಗೆ ಈರುಳ್ಳಿ ಇಷ್ಟ ಆಗಲ್ಲ. ಅವ್ರಿಗೆ ಈರುಳ್ಳಿ ತಗ ತಿನ್ಕೊಟ್ಕೊಳ್ತಾರಂತ ಟೈಮ್ ಇರಲ್ಲ ಅಂತ ಈರುಳ್ಳಿ ಭಾಳ ಸಣ್ಣ ಕಟ್ ಮಾಡಿ ಕೆಂಪು ಹುರಿದ ಹಾಕಿರ್ತೀನಿ ನಾ. ಅವರಿಗೆ ಯಾವಾಗಲೂ ಆಮ್ಲೆಟ್ ಒಳಗಿರಲಿ ಅದ್ರೊಳಗಿರಲಿ, ಆಮ್ಲೆಟ್ ಒಳಗಂತೂ ಈರುಳ್ಳಿ ಹಾಕೋದೇ ಇಲ್ಲ ನಾವು ಅವರಿಗೆ. ಆಮೇಲೆ ಇದ್ರೊಳಗೆ ಹಾಕಿದ್ದೀನಿ. ಈಗ ಏನು ಮಾಡ್ತೀನಿ, ನಮ್ಮ ಮನೆಯವರಿಗೆ ಇದ್ರೊಳಗಿಂದ ಈಗ ನಮ್ಮ ಮನೆಯವ್ರಿಗೆ ಈರುಳ್ಳಿ ಟೊಮೆಟೊ ಅದೆಲ್ಲ ಪಲ್ಯ ಒಳಗೆ ಭಾಳ ಬೇಕು ಅವರಿಗೆ. ಹಿಂಗೆ ಹಾಕಿ ಅದು ಜೊತೆ ಇತ್ತನ್ನ ಹಿಂಗೆ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಒಂದು ಸಪ್ರೇಟ್ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಇದ್ರೊಳಗಿಂದ ತೆಗೆದು ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಇದು ಹಾಕಿ ಇದೊಂದು ಸ್ಪೂನ್ ಹಾಕಿ ಅವ್ರಿಗೆ ಮಾಡ್ತೀನಿ. ಅವ್ರಿಗೆ ಕಾಣಿಸ್ಬೇಕು. ಅದಕ್ಕೆ ಇದ್ರೊಳಗೆ ಮಾಡಿದ್ದನ್ನು 1-2 ಸ್ಪೂನ್ ಹಾಕಿಬಿಟ್ಟೆ ಅಂದ್ರೆ ಅವ್ರಿಗೆ ಒಂದು ಪಲ್ಯ ಆಗ್ತದೆ. ಅವ್ರು ಇಷ್ಟಪಟ್ಟು ತಿಂತಾರೆ. ಮಾಡಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕಿ ಅವರಿಗೆ ಈರುಳ್ಳಿ ಮತ್ತು ಇದೆಲ್ಲ ಪಲ್ಯ ಒಳಗೆ ಅವ್ರಿಗೆ ಈರುಳ್ಳಿ ಅದು ಬರುವಂಥದ್ದು. ಅದಕ್ಕೆ ಹೇಳತ್ತಿದ್ರು ಅವ್ರು. ಇಲ್ಲಿ ನೋಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ತಂದು ಕೊಟ್ಟಿದ್ದೀನಿ. ಮತ್ತು ಇವರಿಗೆ ಮೆತ್ತಿ ಪಲ್ಯ. ಹಾಂ ಹಸಿರು ಇವತ್ತು ಹಸಿರು ಬನ್ನ. ನಾನು ಹೆಸರು ಕಾಳು ಮಾಡ್ತಾ ಇದ್ದೆ ಅಲ್ಲ ರೀ, ಅವಾಗ ನಂಗೆ ನೆನಪಿರ್ಲಿಲ್ಲ. ಆಮೇಲೆ ನಾನು ಹೆಸರು ಕಾಳು ಮಾಡಿದ್ಮೇಲೆ ನಂಗೆ ನೆನಪು ಬಂದದ. ಮತ್ತು ನೀವು ಹಸಿರು ಪಲ್ಯ ತಿಂತಾ ಇದ್ದೀರಾ ಇವತ್ತು? ಮತ್ತು ನೀವು ಹಿಂದೆ ಕೂತಿದ್ದೀರಲ್ಲ ಅದು ಹಸಿರು ಅದ. ನೋಡಿ ರೊಟ್ಟಿ ಮಾಡೋದು ಒಂದು ಪಟ 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 ಬಡಿಯೋದ ರೊಟ್ಟಿ ಸಪ್ಲ. ಚಿನ್ನು ಬಿಸಿ ಬಿಸಿ ರೊಟ್ಟಿ ಅದ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾ ಇದ್ದೀನಿ. ಕರೆಕ್ಟ್ ಆಗ್ತದೆ ಅದ ಅಕ್ಕಿ ಹಾಕೋ ಬಲ್ಯವಲ್ಲ ಅದಕ್ಕೆ ಚಲೋ ಆಗೈತಿತ್ತು ರೊಟ್ಟಿ ಬೇಡ. ಎಷ್ಟು ಬೇಕಷ್ಟು ನಮಗೆ ಮಾಡ್ಕೊಳ್ತೀವಿ. ಬಿಸಿ ಬಿಸಿಗೆ ಹುಡುಗರು 1-2 ತಿಂತಾವ ಹಂಗೆ ಬಿಸಿ ಮಾಡಿ. ಇಲ್ಲಿ ನೋಡಿ ನಾನು ಡೈಲಿ ಲಾಗ್ ನೋಡ್ಕೋತ ಅವ್ರಿಗೆ ಇಷ್ಟ ಆಗೋ ಪಲ್ಯ ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿ ಮಾಡ್ತೀನಿ. ಒಂದು ರೊಟ್ಟಿ ಅದಲ್ಲ ಅಷ್ಟೇ. ಆಯ್ತು ನೋಡಿ ಬಿಸಿ ಬಿಸಿ ರೊಟ್ಟಿ ಆಯಿತು. ಗರಂ ಗರಂ ಚಿನ್ನು ತಿಂದ್ರು, ನನಗೂ ಖುಷಿ ಆಯಿತು. ಬಾಯ್ಲಿ ಯಾವಾಗಿಂದ ಲೇಟ್ ಮಾಡ್ತಾ ಇದ್ದೀನಿ? ಇವತ್ತು ಏನಾದ್ರು ಓದಿದ್ದಿಲ್ಲ? ಬಾ ಫಾಸ್ಟ್ ಬಾ, ಪಟ್ನ ಟೈಮಿಗೆ ಆಫೀಸ್ ಹೋಗ್ಬೇಕು. ಬಾ ಬಾ. ನಿನ್ ಕರೆದಿರೋ ದಿವಸ ಇರ್ತದ. ಇವತ್ತು ಏನಿದೆ? ಹೌದು, ಇವತ್ತು ನಿನಗೆ ಸ್ಪೆಷಲ್ ಗಿಫ್ಟ್ ಅದ. ಏನು ಏನ್ರಿ ಅಂತ ಅನ್ಬೇಕು. ಹಾ, ಇವತ್ತು ನವರಾತ್ರಿ 2ನೇ ದಿವಸ. 2ನೇ ದಿವಸದ ಬಣ್ಣ ಯಾವುದು? ಹಸಿರು. ಹಸಿರು ಸಮೃದ್ಧಿಯ ಸಂಕೇತ. ಸೊ ಅದಕ್ಕೆ ನನಗೆ ಹಸಿರು ಗಾಜಿನ ಬಳೆಗಳೇ. ಹಸಿರು ಗಾಜಿನ ಬಳೆಗಳೇ. ಮುಂದೆ ಎಲ್ಲ ಹಾಕಿ ಬರ್ತೀನಿ. ಎಷ್ಟು ಸ್ಲೋ ಮಾಡ್ತೀರ? ಇಷ್ಟು ನಾಜುಕಾಗಿ ನಂಗೆ ಮಾಡಿದ್ರೆ ಹಂಗಲ್ಲ. ನಾ ಬಹಳ ರಪ್ಪ ನಿಂಗೆ ಗೊತ್ತಿಲ್ಲ ಇನ್ನೂ. ಇಷ್ಟು ಮೆತ್ತಗೆ ಮಾಡಬೇಡಿ ನಂಗೆ. ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಾಷ್ಟ ಮಾಡ್ಕೋ. ಸರಿ, ಎಷ್ಟು ಬಂದಲ್ಲಿ ಬಿಟ್ಟು ಗಾಡಿ ರೆಡಿ ಇದ್ದೀನಿ. ಗೇಟ್ ಓಪನ್ ಅದ, ಅಂದ್ರೆ ಕುದಿಯಕ್ಕೇನೆ ಅದು ಒಳಗೆ ಗಾಡಿ. ನೀನೇ ಗಾಡಿ ಬಿಸಿಲು ಗಾಡಿನ. ಸರಿ, ಗಾಡಿ ಒಳಗೆ ತಂದು ಎಷ್ಟೊಂದು ಅವಸರ ಮಾಡ್ಕೊಂಡು ಗಡಿ ಬಿಡಿ ಮಾಡ್ಕೊಂಡು ಮಾಡಿದೆ. ಪಾಪ ಟೈಮ್ ಆಗೈತಿ ಇವತ್ತು. ಎಲ್ಲ ಅಡುಗೆ ಮಾಡೋ ತನಕ ಪಟ್ ಮಾಡ್ಕೊಂಡೆ ಆಯ್ತು. ಈಗ ಇವ್ರಿಗೆಲ್ಲ ಆಫೀಸ್ ಕಳ್ಸೋದದ.
ಶಾಂಭವಿಗೂ ಕಳ್ಸೋದದ. ಎಕ್ಸ್ಟ್ರಾ ಸಾಮಾನು ತೊಗೊಂಡು ಹೋಗ್ತಾ ಇದೀಯಾ? ಏನು ಬೇಕದ? ಆಯ್ತು ತಗೋ, ಹೆಂಗಾದ್ರೂ ಕಾರ್ ಒಳಗೆ ಹೋಗೋದೈತಿ, ಆರಾಮ್ ಇಟ್ಕೋ. ಮತ್ತು ಬರುವಾಗ ಇಲ್ಲಿ ನೋಡಿ ಎಷ್ಟು ಟೈಮ್ ಆದ್ರೂ 9:15 ಆಗ ಟೈಮ್ ಆದರೂ ಅವ್ರ ಮಗಳಿಗೆ ಆ ಪೇಪರ್ ಇವೆಲ್ಲ ಯಾಕೆ ಇರ್ತಾರಂತ ಇಲ್ಲಿ ನೋಡಿ. ನಮ್ಮ ಮನೆ ಒಳಗೆ ಕಸದಿಂದ ರಸ ಅಂತ ನಿಮ್ಗೆ ಹೇಳಿನ, ಎಷ್ಟು ಜಾಸ್ತಿ ಕಸನ ಗೊಳೆ ಮಾಡೇವಿ. ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಅದೇ ಇವರಿಗೆ. ಯಾಕಂದ್ರೆ ಶಿಸ್ತಿನ ಸಿಪಾಯಿ ಅದಾರಲ್ಲ, ಶಿಸ್ತಿನ ಸಿಪಾಯಿಗೆ ಮನೆ ಒಳಗೆ ಈ ರೀತಿ ಎಲ್ಲ ಇದೆ ಆಯ್ತು. ಇಷ್ಟು ನೀಟಾಗಿ ಪೇಪರ್ ಇಟ್ಕೋತಾರಲ್ಲ, ಇವೆಲ್ಲ ಪ್ಲಾಸ್ಟಿಕ್ ಪೇಪರ್. ನಾವು ಬಟ್ಟೆ ಎಲ್ಲ ಹಾಕೊಂಡಿದ್ದು ಏನಾದರೂ ಐಟಮ್ಸ್ ತೊಗೊಂಬಂದಿದ್ದು ಇರ್ತೇವಲ್ಲ, ಅದು ಬೆಡ್ ಕೆಳಗಡೆ ಹಿಂಗೆ ಪ್ಲೇನ್ ಮಾಡಿ ಇರ್ತಾರೆ ನೋಡಿ. ಮತ್ತು ಅವಳಿಗೆ ಎಷ್ಟು ಬೇಗ ಅದ ನೀರಿನ ಬಾಟಲ್ ಹುಡ್ಕ್ಯಾಡಕ್ಕೆ ಹೋದ್ರು ಅದು ಕಾಣಿಸುತ್ತೆ. ಅದು ಅವಾಗಿಂದ ಅವಾಗ ಇಟ್ಟೇ ಬಿಟ್ರು ನೋಡಿ ಅದ್ರೊಳಗೆ. ಕೆಲಸ ನೋಡೋ ಮಠ ಮತ್ತೆ ಹಿಂಗೆ ಬಿಟ್ಟು ಹೋಗತ್ತಾರ ನೋಡಿ. ಬೆಳಿಗ್ಗೆ ಎದ್ದು ಕೂಡಲೇ ಓಡ್ಯಾಡಿ ಮಾಡೋದಿದೆಯಲ್ಲ, ಅಷ್ಟು ಈಜಿ ಇಲ್ಲ. ಮತ್ತು ಇಲ್ಲಿ ಇಷ್ಟು ಮಾಡಿನೂ ಮತ್ತೆ ಫೋನ್ ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತು ಅಂತಾರ ಯಾಕೆ ಹೆಂಡತಿ ಮಾಡ್ಕೊಳ್ಳೋದು ಇರ್ತದೆ ಗೊತ್ತಿಲ್ಲ. ಈಗ ನೋಡಿ ಮಿರ್ಚಿಯಿಂದ ಇದು ಈಗ ಪೋಸ್ಟಿಂಗ್ನಲ್ಲ ಮುಗ್ಯಾಗ ಬಂತಂತ ನಿಂತು ಪಾಪ 3 ತಾಸು ಆಕಿ ಲಾಸ್ಟ್ ಪೋಸ್ಟಿಂಗ್ 3 ತಾಸು ನಿತ್ತಾಕಿ. ಹೌದು, ಅದಕ್ಕೆ ಆರಾಮದೀನಿ. ನಾ ಫುಲ್ ಟಯರ್ಡ್ ಆಗ್ತೈತಲ್ಲ. ನಿಂಗೆ ಫೋನ್ ತಗೋ, ಮತ್ತು ನನ್ನ ಕೈಯಾಗ ಇರೋದು ಬೇಡ. ಇಲ್ಲಿ ನೋಡಿ, ಬ್ಯಾಗ್ ಇಲ್ದೇನೆ ಹೋಗ್ತಾ ಇದ್ದಾಳ. ಬ್ಯಾಗ್ ತೊಗೊಂಡೋಗಿದ್ದೀರಾ? ಹಾಂ, ತೊಗೊಂಡೋಗಿ ಇಟ್ಟಾರಲ್ಲ ಅಲ್ಲಿ. ಅಪ್ಪ ಅಂದ್ರೆ ಏನು ಸಾದಾ ಸ್ಕೂಲ್ ಒಳಗೆ ಬ್ಯಾಗ್ ಹೌದು, ಕಿವಿ ಒಳಗೆಲ್ಲ ಇಂಥ ಅಪ್ಪ ಮನೆ ಒಳಗೆ ಇರ್ಬೇಕಾದ್ರೆ ಮುಗಿದು ಹೊತ್ತಗೋ, ಏನು ಹೇಳೋದೇನೇ ಇಲ್ಲ ನೋಡಿ. ಸ್ವಲ್ಪ ಅನ್ನಕ್ಕಿಟ್ಟೆ ಈಗ. ಅಪ್ಪಗ ಸ್ವಲ್ಪ ಅನ್ನ ಮತ್ತು ಹೆಸರು ಕಾಳು ಕೊಡ್ತೇನೆ, ತಿಂತಾನೆ ಪಟ್ಪಟ. ಅವಂಗೂ ಇಷ್ಟ ಆಗ್ತೈತಿ. ಇಲ್ಲಿ ನೋಡಿ ಎಷ್ಟು ಗ್ಲಾಸ್ ಸ್ವಚ್ಛ ತೊಳ್ದ ಸುಜಾತ. ಥ್ಯಾಂಕ್ ಯು ಮಾ, ಎಷ್ಟು ನೀಟಾಗೈತಿ, ಎಷ್ಟು ಸ್ವಚ್ಛ ತೊಳೆದಿದೆ. ಟೈಮ್ 10 ಗಂಟೆ ಆಗ್ಲಿಕ್ಕೆ ಬಂದೈತಿ. ಅಪ್ಪು ಇನ್ನೂ ತಿಂಡಿನೂ ಕೊಟ್ಟಿಲ್ಲ ನೋಡಿ. ತಿಂಡಿ ಕೊಡ್ಬೇಕು ಪಾಪ. ತಿಂಡಿ ಅನ್ನ ಸ್ವಲ್ಪ ಬಿಸಿ ಬಿಸಿ ಆಗಲಿ. ಈ ಗಡಿಬಿಡಿ ಮಾಡೋ ಜೀವನ ಒಳಗೆ ನೀರಿಲ್ಲ ಅಂದ್ರೆ ನಾ ಇರಲ್ಲ. ನನಗೆ ಭಾಳ ನೀರಿನ ಅವಶ್ಯಕತೆ ಅದ. ಅನ್ನ ಮತ್ತು ಒಂದು ಸ್ವಲ್ಪ ಶೇಂಗಾ ಹೆಸರು ಕಾಳು ಸಾರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತಿಂದು ಆಮೇಲೆ ಎಡಿಟಿಂಗ್ ಮಾಡೋದದ ವಿಡಿಯೋ. ಮತ್ತು ನನಗೆ ಶಾರ್ಟ್ಸ್ ಮಾಡಿ ಬಿಡೋ ಅದಾವ ಭಾಳಷ್ಟೆಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಾ, ಎಷ್ಟು ಜನ ನಾ ಸಬ್ಸ್ಕ್ರೈಬರ್ ಆಗೋದಕ್ಕೆ ಕಾರಣ ಅಂದ್ರೆ ನಾವು ಶಾರ್ಟ್ಸ್ ಮಾಡ್ತಾ ಇದ್ದೀವಿ. ಮತ್ತು ಮುಗೀತಲ್ಲ ಈಗ. ಮತ್ತೊಂದು ಗ್ಲಾಸ್ ನೀರು ತುಂಬ ಇಟ್ಬಿಡ್ತೀನಿ ನಾ ಹಿಂಗೆ. ಮತ್ತೀಗ ಮಾತಾಡ್ಕೋದು ಕೊಡೋದು ಸಾಕೀಗ. ಎಷ್ಟು ಮಾತಾಡೋದು, ಹಂಗೆ ಮಾತಾಡಿ ಅಪ್ಪಗೆ ಮೊದಲು ತಿಂಡಿ ಕೊಟ್ಬಿಡ್ತೀನಿ. ನಮ್ಮನೆಯವರು ಬಳೆ ಕೊಟ್ಟಿದ್ದಾರೆ ನೋಡಿ, ಹಸಿರು ಬಳೆ. ಇಷ್ಟೆಲ್ಲ ನೀನು ಕೈಯಾಗಿ ಹಿಡಿಸ್ತೈತೇನಂತ. ಎಷ್ಟು ನಾಜೂಕಾಗಿ, ಎಷ್ಟು ಮೆತ್ತಗೆ ಹಿಂಗೆ ಮಾಡ್ಕೊಂಡು ನಾನು ಒಂದೊಂದೊಂದು ಕೈ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡು ಬಳೆ ಹಾಕ್ತಾ ಇದ್ದಾರೆ. ಜಾತ ಬರೆದು ಹೋಗ್ಯಾಳ ನೋಡಿ ಇವತ್ತು. ಅಂತ ಅಡ್ವಾನ್ಸ್ ಅಂತ ಹೇಳಿದೆ ಆಕಿಗೆ. ಅಂತ ಬರ್ದಾಳ. ಇದು ಮುಂಚೆ ಬರೆದಿಟ್ಟಿದ್ರು, ಇವತ್ತು ತೊಗೊಂಡಿದ್ದಾಳೆ ನೋಡಿ, ಬರೆದಿಟ್ಟಾಳಿಲ್ಲಿ. ಕುಕ್ಕರ್ ಬಿಸಿ ಅನ್ನ ಕುಕ್ಕರ್ ಬಿಚ್ಚಿದೆ ನೋಡಿ. ಅಪ್ಪು ತಿಂಡಿ ಕೊಟ್ಬಿಡ್ತೀನಿ. ಟೈಮ್ ಆಗೈತೆ ಪಾಪ. ನೀರು ರೆಡಿ ಐತೆ ನೋಡಿ. ಟೈಮ್ ಆಗೈತಿ 10:30 ಆಗದ. ಅದಕ್ಕೆ ತಿಂಡಿ ಕೊಟ್ಬಿಡೋಣ ಅವ್ನಿಗೆ. 1 ಗಂಟೆ ಆಗ್ಲಿಕ್ಕೆ ಬಂದದ. ಅಪ್ಪನ ಟೈಮ್ ಆಗೈತಿ ಎಕ್ಸಾಮ್ದ ಅನ್ನೋದನ. ಏನೂ ತಿಂಡಿನೂ ಮಾಡಿಲ್ಲ, ಹಸುವಾಗಿಲ್ಲ. ಯಾಕೆ ಹಸುವಾಗಿಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ. ಆ ಶಾರ್ಟ್ಸ್ ಮಾಡ್ಕೋಕೂತೆ ಅಂತ ಹಸುವಾಗಿಲ್ಲೋ ಏನೇನು ಗೊತ್ತಿಲ್ಲ. ನಿದ್ದಿನೂ ಮಾಡಲಿಲ್ಲ, ಏನಿಲ್ಲ. ಅವಾಗಿಂದ ಕೂತ್ಕೊಂಡು ಶಾರ್ಟ್ಸ್ ಮಾಡಿದೆ. ಈಗ ಸ್ವಲ್ಪ ಏನೋ ತಿಂತೀನಿ. ಮತ್ತು ಚಿನ್ನು ಬಂದ್ಮೇಲೆ ಮತ್ತೆ ಓಡ್ಯಾ ಬುಗುರಿ ಹಂಗೆ ಆಟ ಆಡಿಸ್ತಾರೆ ನಂಗೆ. ಮತ್ತು ಸ್ವಲ್ಪ ತಿಂದ್ಕೋತಿ ಅಂದ್ರೆ ಚಲೋ ಆಗ್ತೈತಿ. ಇಲ್ಲಾದ್ರೆ ಮತ್ತೆ ಸುಮ್ಮನಿರಲ್ಲ ಅವ್ರು. ನಂಗೆ ನೋಡಿದ್ಮೇಲೆ ಏನಾಗ್ತೈತೆ ಗೊತ್ತಿಲ್ಲ. ಅವರಿಗೆ ಒಂಥರನ ಮಾಡೋಕ್ಕೆ ಚಲೋ ಮಾಡ್ತಾರೆ ನೋಡಿ. ತುಂಬಿದ ಗ್ಲಾಸ್ ಐತೆ ನೋಡಿ ಇಲ್ಲಿ. ಮತ್ತೊಂದು ಗ್ಲಾಸ್ ನೀರು ಕುಡಿತೀನಿ. ಅಪ್ಪನ ಟೈಮ್ ಆಗೈತ್ಲಾ, ಮತ್ತು ಲೇಟ್ ಮಾಡ್ಕೊಂಡು ಕೊಡಬೇಡ ಬಾ. ನೋಡಿ ಶೇಂಗಾ ಚೀಲ ಹಂಗೆ ಇಟ್ಟಾರ ಚಿನ್ನು ಅವರು. ಸುಜಾತಗಳು ಅನ್ನ ತಿಂತಾನಂತ ಶೇಂಗಾಗಳು. ಇವ ಅವ್ನು ಕೊಟ್ಬಿಡೋನು. ಹಂಗೈತಿ ಇಲ್ಲಿ. ನೆನಪ ನಾಳೆ ಸುಜಾತ ನೆನಪಲ್ಲಿ ಕೊಟ್ಟು ಬಿಡ್ತೀನಿ. ಊಟ ಮಾಡ್ದೇನಿಲ್ಲ, ಇನ್ನೆಲ್ಲ ಪ್ಲೇಟ್ ಉಳಿಸಿ ಏನು ಅನ್ನೋದು ಆಯಿತು. ಮಳೆ ಬರ್ತಾ ಇತ್ತು. ಪಟ್ಪಟ್ ದಂದನ ಓಡಿ ಹೋಗಿ ಬಟ್ಟೆ ತೊಗೊಂಬಂದೆ.
ಬಿಸಿಲಾಗ ಮಳೆ ಬರ್ತಾ ಇದೆ ನೋಡಿ. 2 ಗಂಟೆ ಆಗ್ಲಿಕ್ಕೆ ಬಂದದ. ಈ ಚಿನ್ನು ಬರೋ ಟೈಮ್ದಾಗ ಕರೆಕ್ಟ್ ಊಟಕ್ಕೆ ಕೂಡ್ತೀನಿ ನಾನು. ಶೇಂಗಾ ಮತ್ತು ಸಾರು ಅನ್ನ ಎಲ್ಲ ಇಟ್ಕೊಂಡಿದ್ದೀನಿ. ನಾ ಕೊಡ್ರಾಕ ಅವ್ರು ಬರಾಕ ಕರೆಕ್ಟ್ ಆಗ್ತೈತೆ ನೋಡಿ. ಈಗ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಗರ್ಭದ ಇದ್ರೊಳಗೆ ಶಾರ್ಟ್ಸ್ ಮಾಡೋ ಇದ್ರೊಳಗೆ ನಾನು ಹಾಲು ಕಾಸೋದು ಮರೆಯೋದು ಬೇಡ ಅಂತ ಹಾಲು ಕಾಸಕ್ಕಿಟ್ಟಿದ್ದೀನಿ. ಬೆಳಿಗ್ಗೆ ಸುಜಾತ ಹಾಲು ಕಾಸಕ್ಕಿಟ್ಟ ಕಸದ ಗುಡಿಸ್ಕೊತ ನಿಲ್ತಾಳೆ. ಮತ್ತು ಇಲ್ಲಿ ನೋಡಿ ಏನು ಮಾಡಿ ಹಾಲು ಅಟ್ಟಿಸ್ಬಿಟ್ಟಾಳೆ ಎಲ್ಲ. ಇದು ಪಾಕೆಟ್ ಹಾಲು ನಾವು ತೊಗೊಂಬರ್ತೇವಲ್ಲ, 30 ರೂಪಾಯಿ ಇದು ಅರ್ಧ ಲೀಟ್ರ್ ನೋಡಿ ಇದು. ಮತ್ತು ಇದಕ್ಕೆ 25 ರೂಪಾಯಿ ಅರ್ಧ ಲೀಟ್ರ್ ಇದು ಹಾಲು. ಇದು ಗೌಳಿ ಕೊಡುವಂಥ ಹಾಲು. ಮತ್ತು ಇದು ಅವರ ಸುಜಾತ ತೊಗೊಂಬರ್ತಾ ಪಾಕೆಟ್ ಹಾಲಿದೆ ನಂದಿನಿ. ಈ ರೀತಿ ಆಗ್ತದೆ ನೋಡಿ. ಏನು ಮಾಡೋದು, ಹಿಂಗೆ ನಾನೇನೋ ಆ ಕಡೆ ರೆಡಿ ಆಗೋದು, ನನ್ನ ಕೆಲಸ ಹೋಗಿರ್ತೀನಿ. ಈಗ ಸುಜಾತನು ಮರ್ತು ಬಿಡ್ತಾಳೆ. ಹಿಂಗೆ ಮಾಡಿ ಹಾಲು ಇಟ್ಬಿಟ್ಟಿರ್ತಾಳೆ. ಈಗ ತಿನ್ನು ಊಟ ಮಾಡ್ಕೊತ ನಾ ಪಟ್ ಮಾಡ್ಕೊಂಡ್ಬಿಡ್ತೀನಿ, ಹಾಲು ಕಾಯಿಸ್ಬಿಡ್ತೀನಿ. ಬಂತು ಚಿನ್ನೋಗ ಗಜರಿ ಬೇಕು, ಅವ್ರಿಗೆ ಫೈಬರ್ ಊಟ ಇಲ್ಲ ಅಂದ್ರೆ ನಡೆಯಲ್ಲ. ನಂಗೆ ಫೈಬರ್ ಇತ್ತಂದ್ರೆ ನಂಗೆ ತ್ರಾಸ ಆಗ್ತೈತೆ. ಇಬ್ರದ್ದು ಬೇರೆ ಬೇರೆನೇ ಐತೆ ನೋಡಿ ನಮ್ಗೆ. ಮೆಂತ್ಯ ಸೊಪ್ಪದ ಇಲ್ಲಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಇವರಿಗೆ ಕ್ಲೀನ್ ಮಾಡಿರ್ತೀನಿ. ತಿಂತಾರ. ನೀರು ಇಟ್ಕೊಂಡಿದ್ದೀನಿ ಇಲ್ಲಿ. ಒಂದು ಬಾಯಿಗಳು ಶೇಂಗಾ ಹಾಕೊಂಡು ಬಂದೆ ನೋಡಿ. ನೆನಪು ಬಂತು. ಊಟಕ್ಕೆ ಕೂತ ತಕ್ಷಣ ಗಡ್ಬಡಿ ಹಾಂ ಅನ್ಕೋತ ಡೈನಿಂಗ್ ಟೇಬಲ್ ಕಡೆ ಬರೋಕೆ ಚಾಲು ಮಾಡಿದ್ರೆ 1 ನಿಮಿಷನೂ ತಡ್ಕೊಳ್ಳೋದಿಲ್ಲ ಇವ್ರು. ಅಷ್ಟಪ್ಪ ಪಟಕ್ನ ತಾಟ್ ಮಾಡಿ ಕೊಡೋದ, ಪಟಕ್ನ ಊಟ ಕೊಡೋದ, ಪಟಕ್ನ ನೀರು ಕೊಡೋದ, ಎಲ್ಲ ಗಡಿಬಿಡಿ ಮಾಡ್ಕೋತ. ನನ್ನ ಕಿತ್ಲು ಮ್ಯಾಲಿನ ಅವ್ರು ಗಡಿಬಿಡಿ ಅದಾರ ನೋಡಿ. ಇವ್ರು ಬಂದ ಬಿಟ್ರು ನೋಡಿ. ಹಾಲು ಬಿಸಿ ಮಾಡಿ ಇಟ್ಟಿದ್ದೀನಿ. ಇಲ್ಲ ಬಂದ ತಕ್ಷಣ ಬಾಯಿ ಪಾತ್ರೆ ಹಚ್ಕೊಂಡು ಕೊಡ್ತಾರೆ. ಪಲ್ಯ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ದಂದನ್ ಯಾಕೆ ಓಡ್ ಬಂದೆ ಅಂತ ನೋಡಕ್ಕೆ ಬರ್ತಾರೆ ನೋಡಿ. ಪಟ ಫಾಸ್ಟ್ ಯಾಕೆ ಓಡಿದ್ಲು, ಏನು ಕೆಲಸ ತೆಗ್ದಾಳು ಒಳಗೆ ಅಂತ ಹೇಳಿ ನನ್ನ ಬೆನ್ನು ಹತ್ಕೊಂಡು ಹಿಂದಿಂದ ಓಡ್ಕೋತ ಬರ್ತಾರೆ ನೋಡಿ. ಎಲ್ಲ ಕಡೆ ಕಣ್ಣು ಹಿಂಗೆ ಹಾಯ್ಸತ್ತಾರೆ ನೋಡಿ. ಎಲ್ಲ ಕಡೆ ಏನು ಸಾಮಾನು ಬಿದ್ದಾವ, ಏನು ತೆಗ್ದಿಟ್ಟಾಳು, ಏನು ಮಾಡಿದಾಳು ಎಲ್ಲ ಹಿಂಗೆಲ್ಲ CID ಇರ್ತಾರಲ್ಲ, ಅದೇ ರೀತಿ ಸೇಮ್ ನಮ್ಮ ಮನೆ ಒಳಗೆ ಒಂದು CID. ನನ್ನ ಶೇಂಗಾ ಹಿಂಗೆ ಚೋರಿ ಮಾಡ್ಕೊಂಡು ತೊಗೊಂಡಿದ್ದಾರೆ ನೋಡಿ. ಅನ್ನ ಸಾರು ಇಟ್ಕೊಂಡು ಶೇಂಗಾ ಬಾಜು ಇಟ್ಕೊಂಡಿದ್ದೀನಿ. ಸಾವಕಾಶ ತಗೊಂಡೆ ಶೇಂಗಾ ಮತ್ತು ಮೆಂತ್ಯ ಸೊಪ್ಪಷ್ಟು ಇಟ್ಕೊಂಡಾರೆ ನೋಡಿ. ಹಿಂಗೆ ಮಾಡ್ತಾರೆ. ಏನು ಒಂದು ಊಟ ಕೂತಾಗ ನನ್ನ ನಸೀಬ್ ಒಳಗೆ ಇಲ್ಲ ಅನಿಸ್ತೈತಿ. ಬಾಯಾಗ ತುತ್ತ ಹಾಕೊಳ್ಳೋದ, ಪಟಕ್ನ ಹಿಂಗೆ ಏನೋ ಒಂದು ಕೆಲಸ ನೆನೆ ಬರ್ತದೆ, ತಾಟ್ ಇಲ್ಲೇ ಇಡೋದಾಗ್ತದೆ. ಯಾಕೆ ಹಂಗೆ ಮಾಡ್ತೀನೋ ಏನು ಗೊತ್ತಿಲ್ಲ. ಏನು ಟೈಮಿಂಗ್ ಕರೆಕ್ಟ್ ಇಲ್ಲೋ, ಏನು ಊಟ ಕೂಡೋ ಟೈಮೇ ಬೇರೆ ಅದನೋ ನೋಡಿ. ಬಂದ ತಕ್ಷಣ ನೋಡಿ ಏನು ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಆಗ್ಯಾವೇನು ವಿಡಿಯೋ ಅಂತ ಕೇಳತ್ತಾರೆ ನಂಗೆ. ಇಲ್ಲಿ ನೋಡಿ ಸಾಯಂಕಾಲ ನಂಗೆಲ್ಲ ಮತ್ತೆ ತಯಾರಿ ಮಾಡ್ಕೊಳ್ಳೋದೈತಿ ಗರ್ಭಾದ. ಮತ್ತೇನು ಏನು ನೋಡೋಣ, ಏನು ಮಾಡೋದು ಏನಾದರೂ ಒಂದು ಮಾಡೋಣ. ಮತ್ತು 9 ದಿನ 9 ಎಲ್ಲ ಕಲರ್ಸ್ ಅದಾವ. ಎಂಜಾಯ್ ಮಾಡೋಣ. ಎಷ್ಟಾಗ್ತದೆ ಅಷ್ಟು ಖುಷಿಯಿಂದ ಇರೋಣ, ನಗ್ನಗ್ತಾ ಇರೋಣ, ಪ್ರೀತಿಯಿಂದ ಇರೋಣ. ಎಲ್ಲಿ ನಮ್ಗೆ ಅವಕಾಶ ಸಿಗ್ತದಲ್ಲ ಅಲ್ಲಿ ಆಡೋಣ, ಕುಣಿಯೋಣ ಮತ್ತು ಹೇಳೋಣಲ್ಲ. ಯಾವಾಗ ಚರ್ಚೆ ಮಾಡ್ತಾ ಇದೀವಿ ನಾವು. ಅದೇ ಹಿಂದಿ ಸೀರಿಯಲ್ ಇದೆ ವಾಗ್ಲೇಕಿ ದುನಿಯಾ. ಅದು ಮೊನ್ನೆ ಒಂದು ಸ್ವಲ್ಪ ಅದ್ರೊಳಗೆ ಒಂದು ಟಾಪಿಕ್ ಬಂದಿತ್ತು ಆತ್ಮದ. ಅದು ಏನಂತ ಏನು ಗೊತ್ತಾಗ್ಲಿಲ್ಲ. ಅದು ಏನಂತ ಯಾವ ರೀತಿ, ಯಾಕಂದ್ರೆ ಅವ್ರದ್ದು ಒಂದಾಗ ಹುಡುಗಿದೊಂದ್ ಸೈಡ್ ಒಂದ್ ಆತ್ಮ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತಂತೆ. ಆ ರೀತಿ ತಗೊಂಡಾರ. ಹಂಗೆಲ್ಲ ಮಾಡಾದ್ಮೇಲೆ ಲಾಸ್ಟ್ ಗ ತೋರ್ಸಲಿಲ್ಲ ಏನಾತಂತ. ಆತ್ಮ ಹೋತಂತ ಹಿಂಗ್ ತೋರ್ಸಿರ್ತಾರ. ಹೌದಾ? ಯಾಕಂದ್ರ ಅವ್ರದ್ದು ಏನದಾವಲ್ಲ ಅವ್ರದ ಯಾಕಂದ್ರೆ ಅವ್ರು ಆ ಥರ ಆಗ್ಬಾರ್ದಲ್ಲ. ಈಗ ಅವ್ರು ಎಷ್ಟು ಈಗ ಅವ್ರದ್ದು ಒಂದ್ಸಲ ಗೋಲ್ಡ್ ಇದಾಗಿರ್ತೈತಿ. ಅವಾಗ ಅವ್ರು ಎಷ್ಟು ಈಸಿಯಾಗಿ ತೊಗೊಂಡು ಎಷ್ಟು ಚಂದ ಮಾಡಿದ್ರು. ಆಮೇಲೆ ಕೆಲಸದಾಗಿನ ಪ್ರಾಬ್ಲಮ್ ಅದೆಲ್ಲ ಎಷ್ಟು ಚಂದ ಮಾಡಿದ್ರು. ಅವೆಲ್ಲ ಅವ್ರು ನೋಡೋ ಥರ ಅದಾವ ಅವ್ರದ್ದು. ಮತ್ತು ಇದೇನಿದೆ ಯಾಕೋ ಇದು ಸರಿ ಅನಿಸ್ಲಿಲ್ಲ ಅಂತ ನಮ್ಮ ನೇಬರ್ ಅದಾರಲ್ಲ ಬೇಕಲ್ಲ ಅವರು. ಯಾಕಂದ್ರೆ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಎಲ್ಲರೂ ವಿಡಿಯೋ ನಿಜವಾಗ್ಲೂ ವಾಗ್ಲೇಕಿ ದುನಿಯಾ ಭಾಳ ಚೆನ್ನಾಗಿದೆ. ಭಾಳ ಅಂದ್ರೆ ಭಾಳ ಚಲೋ ಅದ. ಭಾಳ ನಮಗಂತೂ ಇಷ್ಟ ಒಂದು. ಆಮೇಲೆ ಮತ್ತೆ ಯಾರು ಶಾಮು? ಸಖಿ. ಆಮೇಲೆ ಮತ್ತು ಅವನು ಯಾರು? ಅಥರ್ವ. ಅವ್ರದ್ದೆಲ್ಲ ನಂಗೆ ಭಾಳ ಚೆನ್ನಾಗಿ. ಆಮೇಲೆ ನನ್ನ ಜ್ಯೋತಿದ್ ಭಾಳ ನಂಗೆ ಮುಗ್ಧ ಅನಿಸ್ತದ. ಜ್ಯೋತಿ ಮನೆಯವ್ರು ಮಾಡೋದು. ಆಮೇಲೆ ಜ್ಯೋತಿ ಯಾಕೆ ಎಷ್ಟು ಮುಗ್ಧ ಸೈಲೆಂಟ್ ಅದಾಳಲ್ಲ. ಆಮೇಲೆ ಅದೆಲ್ಲ ಚೆನ್ನಾಗಿ ಅನಿಸ್ತದ. ಅದಕ್ಕೆ ನನಗೆ ಯಾಕೆ ಈ ವಿಷಯ ಬಂತಂದ್ರೆ, ನನಗೆ ನಮ್ಮ ನೇಬರ್ ಅದಾರಲ್ಲ ಅಕ್ಕ ಇಲ್ಲಿ ಪಾಟೀಲ್ ಅವರು, ಅವ್ರ ಮಗಳ ತನು ಅವರು ಫೋನ್ ಮಾಡಿದ್ರು. ಅದ ಹೇಳ್ತಿದ್ರು ಅವ್ರು, ನೀವು ವಾಗ್ಲೇಕಿ ದುನಿಯಾ ನೋಡ್ತೀರೇನ? ನಾವು ಇಷ್ಟಪಟ್ಟು ನೋಡ್ತೇವಿ. ಮತ್ತು ಅದು ಮೊನ್ನೆ ನಮ್ಗೆ ಅದ ಆತ್ಮದಾಯ್ತು, ಅದು ನಮ್ಗೇನು ತಿಳಿಲಿಲ್ಲ, ಏನು ಸರಿ ಅನಿಸ್ಲಿಲ್ಲ. ಅದ ನಿಮ್ಗೇನು ತಿಳಿತೇನಂತ ಕೇಳಿದ್ರು.
ಮತ್ತು ನಾನು ಅಜ್ಜಿ ಬಂದಾಗಿಂದ ಯಾಕೋ ಸೀರಿಯಲ್ ನೋಡಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಈಗ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೇನೋ ಖುಷಿ ಆಗ್ತದೆ ನೋಡಿದ ಮೇಲೆ ಅದು. ಆಮೇಲೆ ನೀನು ಅದ್ರ ಬಗ್ಗೆ ಹೇಳಿದೆಲ್ಲ ಚಲೋ ಆಯಿತು. ಮತ್ತು ನೋಡೋಣ. ನಮಗೂ ಅದು ಹಿಂಗೆ ಹಂಗ್ಯಾಕೆ ಆಗ್ತದೆ ಲಾಸ್ಟ್ ನಂದೇನೋ ಕನಸು ಅಂತ ಮಾಡ್ತಾರೆ ನನ್ನ ಸಾರಿ ಲಾಸ್ಟ್ ಮಾಡಿ ಕನಸು ಅಟ್ಲೀಸ್ಟ್ ಕನಸಾದ್ರೂ ಮಾಡಿ ಬಿಡ್ಬೋದಾಗಿತ್ತು ಅವ್ರು. ಕನಸು ಆಯ್ತು ಅಂತ ಹೇಳ್ತಾ ಅಂತ ಹ್ಞೂ ಅದನ್ನು ಅವ್ರೇನು ಹೇಳೋದಿಲ್ಲ. ಆತ್ಮ ಬಂತು ಮತ್ತು ಬಾಯಿ ಅಂತ ಹೊತ್ತು ಅಂತ ತಿಂತು ಅಷ್ಟಿತ್ತು. ಹೌದಾ, ಆಯ್ತು ನೋಡೋಣ. ಮತ್ತು ಯಾರು ನಿಮಗೆ ಗೊತ್ತಿತ್ತಂದ್ರೆ ತಾರಕ ಉಲ್ಟಾ ಚುಕ್ನ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿತ್ತು ಅಂದ್ರೆ ನಮ್ಗೆ ಪ್ಲೀಸ್ ಕಮೆಂಟ್ ಮಾಡಿರಿ. ಹಾಂ, ನಮಗೆ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಏನೂ ಅರ್ಥ ಆಗಿಲ್ಲ. ಏನಂತ ಇದ್ದೀನಿ ನೋಡಿ, ತಾರಕ ಉಲ್ಟಾ ಚಸ್ಮಾ ಅಂತ ಇದ್ದೀನಿ. ಅಲ್ಲ, ವಾಗ್ಲಿಕ್ಕಿ ದುನಿಯಾ ಆ ಸೀರಿಯಲ್ ಅದು ನೋಡಿಲ್ಲ ನಾನು. ತಾರಕೊಳಗೂ ಏನು ನಡೆದ ನೋಡಿಲ್ಲ, ನೋಡ್ಬೇಕು. ಗಣಪತಿ ಮುಗಿದು ಓಕೆ 2 ಗಂಟೆ ಆಗದ. ನನಗೆ ಮತ್ತು ನನ್ನ ಚಿನ್ನು ಬರೋರದಾರ. ಆಮೇಲೆ ಗರ್ಭ ಆಡೋದು ನಾವು ಇನ್ನೂ ನನ್ನ ಭಾಳ ಇನ್ನೂ ಕೆಲಸ ಅದಾವ. ನಾ ಚಾನು ಮಾಡ್ಕೊಂಡಿಲ್ಲ, ಇನ್ನೂ ಎಡಿಟಿಂಗು ವಿಡಿಯೋ ಆಗಿಲ್ಲ. ಇನ್ನು ಚಹಾ ಕುಡಿಯೋದ ನನಗೆ. ಪೂನು ರೆಡಿಯಾಗಿ ಗ್ರೀನ್ ಬಟ್ಟೆ ಹಾಕೊಂಡಾನ. ಮತ್ತು ಶಾಂಭವಿನ ನೋಡಿ ಗ್ರೀನ್ ಹಾಕೊಂಡಿದ್ದಾಳೆ. ಅವಳು ಗಿಳಿ ಹಸಿರು ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ. ಅಪ್ಪಗೂ ಇದು ಶರ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಕೇಳ್ತಾ ಇದ್ದಾನೆ ಬಳಿ ಯಾಕೆ ಇಟ್ಟೇರಿ ಅಂತ. ಇವತ್ತು ಬಳಿದನ್ನ ಅಲ್ಲಿ ಪೂಜೆ ಮಾಡಿದೀವಿ. ಹಸಿರು ಬಣ್ಣ ಅಲ್ಲ, ಅದಕ್ಕೆ ಹಸಿರು ಕಾಜಿನ ಬಳೆಗಳೇ ಮಾಡೀವಿ ಇವತ್ತು. ದೇವ್ರ ಮುಂದೆ ಈ ಬಳೆಗಳನ್ನ ಇಟ್ಟು ನಾವು ನಮ್ಮ ಕೈಲಿ ಎಷ್ಟು ಆಗ್ತದಲ್ಲ ಅಷ್ಟು ಮಾಡಿದ್ದೀವಿ ಪೂಜೆ. ಆಮೇಲೆ ಅಪ್ಪ ನನಗೆ ಇಲ್ಲಿ ಇಷ್ಟೊಂದು ಬಳೆ ಇವತ್ತು ಕೊಟ್ಟಾರ. ಆಮೇಲೆ ಅಪ್ಪನ ಹೆಸರು ಎಲ್ಲರೂ ಚಿನ್ನು ಸರ್ ಅಂತ ಆಗೈತಂತ. ಅವರೆಲ್ಲ ಮನ್ಯಾಗ ಚಿನ್ನು ಸರ್ ಅಂತ ಕರೀತಾರಂತ. ಈಗ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಮತ್ತು ಆಮೇಲೆ ಬೇರೆ ಗರ್ಭಾದ ನನಗೆ 2ನೇ ದಿನದ ಯಾವ ಬಣ್ಣ ಇದೆಯಲ್ಲ ಅದು ನನಗೆ ವಿಡಿಯೋ ಎಲ್ಲ ಮಾಡೋದಿದೆ. ಸ್ವಲ್ಪ ಎಲ್ಲ ದಾಂಡಿಯಾ ಆಡೋದಿದೆ, ಸ್ವಲ್ಪ ಗರ್ಭ ಮಾಡೋದಿದೆ, ಆಮೇಲೆ ಡೆಕೋರೇಷನ್ ಮಾಡೋದದ. ಭಾಳಷ್ಟು ಇನ್ನೂ ಸ್ವಲ್ಪ ಕೆಲಸ ಅದಾವ ನಂದು. ಎಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ಸ್ವಲ್ಪ ನಂಗೆ ಟೈಮ್ ಕೊಡ್ರಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಆಮೇಲೆ ಇಂಟ್ರೆಸ್ಟಿಂಗ್ ಇರೋ ಒಳ್ಳೆ ವಿಡಿಯೋಗಳು ನಿಮಗೆ ತೊಗೊಂಬರ್ತೇನೆ. ಆಮೇಲೆ ಒಳ್ಳೆ ಹಾಡುಗಳು ನಿಮ್ಮ ಸಲುವಾಗಿ ನಾನು ತೊಗೊಂಬರಾಕಿದ್ದೀನಿ. ಭಾಳ ಬೇಗ ತೊಗೊಂಬರ್ತೇನೆ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತದ. ನನ್ನ ಹಾಡ ಎಲ್ಲ ನಿಮ್ಗೆಲ್ಲರಿಗೂ ನಾವು ಮಾಡುವ ಹಾಡುಗಳು ಭಾಳ ಇಷ್ಟ ಆಗ್ಯಾವ. ಶಾರ್ಟ್ಸು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರು ಮಾಡಿರಿ, ಆಮೇಲೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಅಂದ್ರೆ ಭಾಳ ಧನ್ಯವಾದ. ನೋಡಿ ಇಲ್ಲಿ ನೋಡಿ ಏನು ನೋಡಿ ನನಗೆ ವಿಡಿಯೋನು ಮುಗಿಸಾಕ ಕೊಡಾತಿಲ್ಲ ನೋಡಿ ಈ ಮೇಡಮ್. ಏನೋ